ಇದೆಯಲ್ಲ ರಾಜ್ಯ ಸಮಸ್ಯೆ ದಾಟಿ ಬಂತಾನ ರಾಜ್ಯ ಸಮಸ್ಯೆ ಅಲ್ಲ ಅದು. ಸರ್ ಈಗ ಸರ್ ಇನ್ನೊಂದು ಬೆಳಗಾವಿಯಲ್ಲಿ ಸಚಿವಾಕಾಂಕ್ಷಿಗಳು ಹೆಚ್ಚಾಗಿದ್ರೆ ಭಾರಿ ಪೈಪೋಟಿ ನಡೀತಾ ಇದೆ. ಜಿಲ್ಲೆ ದೊಡ್ಡ ಜಿಲ್ಲೆ ಇನ್ನೊಬ್ರಿಗೆ ಕೊಡ್ಬೇಕು ಅಂತೀರಾ, ಅದ್ರಲ್ಲಿ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಪೈಪೋಟಿ ಮಾಡ್ತಾರೆ. ನೋಡಿ ಯಾರಿಗೆ ಕೊಡ್ಬೇಕು ಬಿಡೋದು ಹೈಕಮಾಂಡ್ ಬಿಡೋದು, ಅವ್ರಾದಂತ ಅಳದುಗೆ ಕೊಡ್ತಾರೆ. ನಾವ್ ಹೇಳಿಕ್ಕೆಲ್ಲ ಅವ್ರ ಜಿಲ್ಲೆ ಕೊಡ್ಬೇಕಂತಾರೆ ಕೊಡ್ಬೇಕು. ಸತೀಶ್ ಸರ್, ಈಗ ರೈತರ ಬಗ್ಗೆ ಕುಡಿಯ ನೀರಿನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಮೀಟಿಂಗ್ ಮಾಡಿದ್ರಿ, ಬಂದು ವಿಸಿಟ್ ಕೂಡ ಮಾಡ್ತಾ ಇದ್ರಿ. ನಾವು ಜನರಿಗೆ ಒಳ್ಳೇದಾಗ್ಲಿ, ಜನರಿಗೆ ವಿಷಯ ತಿಳಿಸಿ ಅಂತ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೆ ಮಾಹಿತಿನೇ ಕೊಡಲ್ಲ. ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು. ಇದಕ್ಕೆ ನಾನು ಹಿರೇಕೆರೂರು ಶಾಸಕರಾಗಿರ್ತಕ್ಕಂಥ ಬಣಕಾರ್ ಸರ್ಗೂ ಕೂಡ ತಂದಿದ್ದೀನಿ. ಇದುವರೆಗೂ ಕೂಡ ನಾನು ಲೆಟರ್ ಹೆಡ್ ಅಲ್ಲಿ ಕೊಟ್ಟರು ಕೂಡ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಅಧಿಕಾರಿಗಳನ್ನ ಸರಿ ಮಾಡ್ಕೋಬೇಕು ಅಂತ ಉತ್ತರ ಕೊಡ್ತೀವಿ. ಏನ್ ಮಾಡಿ ಸರ್? ಮಾಹಿತಿ ಹಕ್ಕಲ್ಲಿ ಕೇಳಿ ಸರ್, ಮಾಹಿತಿ ಹಕ್ಕಲ್ಲಿ ಬೇರೆದ್ರು ಕೇಳಿದ್ರು ಕೊಟ್ಟಿಲ್ಲ. ಯಾಕೆ ಕೊಡಲ್ಲ? ಕೊಡ್ಲೇಬೇಕು ನೀ ಕೇಳಿ. ಬೇಸಿಕ್ ಮಾಹಿತಿಗಳನ್ನ ಕೊಡ್ಲಾರ್ದಂತ ಶಾಸಕರು ಕೊಡಿ ಮಾಹಿತಿ ಹಕ್ಕು ನಾವು ಶುರು ಮಾಡಿದ್ವಿ ಸರ್. ಅದನ್ನ ಬೇಸಿಕ್ ಮಾಹಿತಿ ಅಲ್ಲ ಸರ್, ಬೇಸಿಕ್ ಮಾಹಿತಿನೂ ಕೊಡ್ಲಾರ್ದ ಎಲ್ಲದಕ್ಕೂ ಮಾಹಿತಿ ಹಕ್ಕು ಹಾಕು ಅನ್ನೋ ಲೆಕ್ಕ ಬರ್ತಾರೆ ಸರ್. ಏನ್ ಮಾಡ್ಲಿಕ್ಕಾಗಲ್ಲ, ವ್ಯವಸ್ಥೆ ಹಂಗಿದೆ. ಮಾಡ್ಲಿಕ್ಕೆ ಟೈಮ್ ಬೇಕು. ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡ್ತೀರಿ ಇಲ್ಲಿಂದ? ಎಸ್ಪೆಷಲಿ ಜೆಜೆಎಂ ಸರ್, ದಯವಿಟ್ಟು ನಾವು ಮೀಟಿಂಗ್ ಮಾಡಿದಾಗ ಹೇಳಿ ಸರ್. ಅಧಿಕಾರಿಗಳು ಹೇಳಲ್ಲ, ನೀರಿದ್ದಾಗ ಅದನ್ನ ಉಪಯೋಗ ಮಾಡ್ಕೋಬೇಕು. ಹೋದ್ಮ್ಯಾಗ ಏನ್ ಮಾಡೋದು? ಈಗ ಇನ್ನೊಂದ್ ವಾರಲ್ಲಿ ಹೋಗುತ್ತೆ, ಕಡಿಮೆ ಆಗುತ್ತೆ. ಆಮ್ಯಾಗ ಮೋಟರ್ ಸ್ಟಾರ್ಟ್ ಆದ್ರೆ ಪ್ರಯೋಜನ ಇಲ್ಲ. ನೀರು ಬರೋಕ್ಕಿಂತ ಮುಂಚೆ ಜೂನ್ 15ಕ್ಕೆ ಇದೆಲ್ಲ ರೆಡಿಯಲ್ಲಿ ಜೂನ್ 15 ಅದನ್ನ ನೋಡೋಣ. ಅಧಿಕಾರಿಗಳು ಹೇಳ್ತೀವಿ. ರಾಜ್ಯ ಸಮಸ್ಯೆ ದಾಟಿ ಬಂತಾನ ರಾಜ್ಯ ಸಮಸ್ಯೆ ಅಲ್ಲ ಅದು. ಸರ್ ಈಗ ಸರ್ ಇನ್ನೊಂದು ಬೆಳಗಾವಿಯಲ್ಲಿ ಸಚಿವಾಕಾಂಕ್ಷಿಗಳು ಹೆಚ್ಚಾಗಿದ್ರೆ ಭಾರಿ ಪೈಪೋಟಿ ನಡೀತಾ ಇದೆ. ಜಿಲ್ಲೆ ದೊಡ್ಡ ಜಿಲ್ಲೆ ಇನ್ನೊಬ್ರಿಗೆ ಕೊಡ್ಬೇಕು ಅಂತೀರಾ, ಅದ್ರಲ್ಲಿ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಪೈಪೋಟಿ ಮಾಡ್ತಾರೆ. ನೋಡಿ ಯಾರಿಗೆ ಕೊಡ್ಬೇಕು ಬಿಡೋದು ಹೈಕಮಾಂಡ್ ಬಿಡೋದು, ಅವ್ರಾದಂತ ಅಳದುಗೆ ಕೊಡ್ತಾರೆ. ನಾವ್ ಹೇಳಿಕ್ಕೆಲ್ಲ ಅವ್ರ ಜಿಲ್ಲೆ ಕೊಡ್ಬೇಕಂತಾರೆ ಕೊಡ್ಬೇಕು. ಸತೀಶ್ ಸರ್, ಈಗ ರೈತರ ಬಗ್ಗೆ ಕುಡಿಯ ನೀರಿನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಮೀಟಿಂಗ್ ಮಾಡಿದ್ರಿ, ಬಂದು ವಿಸಿಟ್ ಕೂಡ ಮಾಡ್ತಾ ಇದ್ರಿ. ನಾವು ಜನರಿಗೆ ಒಳ್ಳೇದಾಗ್ಲಿ, ಜನರಿಗೆ ವಿಷಯ ತಿಳಿಸಿ ಅಂತ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರೆ ಮಾಹಿತಿನೇ ಕೊಡಲ್ಲ. ಇದು ಸಣ್ಣ ವಿಷಯ ಅಂತ ಅನಿಸ್ಬೋದು. ಇದಕ್ಕೆ ನಾನು ಹಿರೇಕೆರೂರು ಶಾಸಕರಾಗಿರ್ತಕ್ಕಂಥ ಬಣಕಾರ್ ಸರ್ಗೂ ಕೂಡ ತಂದಿದ್ದೀನಿ. ಇದುವರೆಗೂ ಕೂಡ ನಾನು ಲೆಟರ್ ಹೆಡ್ ಅಲ್ಲಿ ಕೊಟ್ಟರು ಕೂಡ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಅಧಿಕಾರಿಗಳನ್ನ ಸರಿ ಮಾಡ್ಕೋಬೇಕು ಅಂತ ಉತ್ತರ ಕೊಡ್ತೀವಿ. ಏನ್ ಮಾಡಿ ಸರ್? ಮಾಹಿತಿ ಹಕ್ಕಲ್ಲಿ ಕೇಳಿ. ಸರ್, ಮಾಹಿತಿ ಹಕ್ಕಲ್ಲಿ ಬೇರೆದ್ರು ಕೇಳಿದ್ರು ಕೊಟ್ಟಿಲ್ಲ. ಯಾಕೆ ಕೊಡಲ್ಲ? ಕೊಡ್ಲೇಬೇಕು ನೀ ಕೇಳಿ. ಬೇಸಿಕ್ ಮಾಹಿತಿಗಳನ್ನ ಕೊಡ್ಲಾರ್ದಂತ ಶಾಸಕರು ಕೊಡಿ ಮಾಹಿತಿ ಹಕ್ಕು ನಾವು ಶುರು ಮಾಡಿದ್ವಿ ಸರ್. ಅದನ್ನ ಬೇಸಿಕ್ ಮಾಹಿತಿ ಅಲ್ಲ ಸರ್, ಬೇಸಿಕ್ ಮಾಹಿತಿನೂ ಕೊಡ್ಲಾರ್ದ ಎಲ್ಲದಕ್ಕೂ ಮಾಹಿತಿ ಹಕ್ಕು ಹಾಕು ಅನ್ನೋ ಲೆಕ್ಕ ಬರ್ತಾರೆ ಸರ್. ಏನ್ ಮಾಡ್ಲಿಕ್ಕಾಗಲ್ಲ, ವ್ಯವಸ್ಥೆ ಹಂಗಿದೆ. ಮಾಡ್ಲಿಕ್ಕೆ ಟೈಮ್ ಬೇಕು. ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡ್ತೀರಿ ಇಲ್ಲಿಂದ? ಎಸ್ಪೆಷಲಿ ಜೆಜೆಎಂ ಸರ್, ದಯವಿಟ್ಟು ನಾವು ಮೀಟಿಂಗ್ ಮಾಡಿದಾಗ ಹೇಳಿ ಸರ್. ಅಧಿಕಾರಿಗಳು ಹೇಳಲ್ಲ, ನೀರಿದ್ದಾಗ ಅದನ್ನ ಉಪಯೋಗ ಮಾಡ್ಕೋಬೇಕು. ಹೋದ್ಮ್ಯಾಗ ಏನ್ ಮಾಡೋದು? ಈಗ ಇನ್ನೊಂದ್ ವಾರಲ್ಲಿ ಹೋಗುತ್ತೆ, ಕಡಿಮೆ ಆಗುತ್ತೆ. ಆಮ್ಯಾಗ ಮೋಟರ್ ಸ್ಟಾರ್ಟ್ ಆದ್ರೆ ಪ್ರಯೋಜನ ಇಲ್ಲ. ನೀರು ಬರೋಕ್ಕಿಂತ ಮುಂಚೆ ಜೂನ್ 15ಕ್ಕೆ ಇದೆಲ್ಲ ರೆಡಿಯಲ್ಲಿ ಜೂನ್ 15 ಅದನ್ನ ನೋಡೋಣ. ಅಧಿಕಾರಿಗಳು ಹೇಳ್ತೀವಿ.